ಅದು ಆ ಮೊಬೈಲ್ ತಗೊಂಡ್ ಬಾ ಇಲ್ಲಿ ಎಂದೆ. ಆಫ್ ಏನ್ ಮಾಡೋದ್ ಬೇಕಾಗಿಲ್ಲ, ಆ ಫೋನನ್ನ ಇಲ್ಲಿ ತಗೊಂಡ್ ಬಾ ಅಂದೆ. ಬಾ ಇಲ್ಲಿ. ಯಾಕಷ್ಟು ನಿಧಾನಕ್ಕೆ ಬರ್ತಾ ಇದೀಯಾ? ಬೇಗ ಬಾ. ಮೊಬೈಲ್ ಕೊಡೋದಕ್ಕೆ ಯಾಕೆ ಅಷ್ಟೊಂದು ಹೆದರ್ಕೋತಾ ಇದೆಯಾ? ಏನಿದೆ ಅದರೊಳಗಡೆ ಅಂತದ್ದು? ಕೊಡಿಲಿ ಮೊಬೈಲು. ಏನ್ರಿ ನೀವು ಎಂಗೇಜ್ಮೆಂಟ್ ಮುಗಿಯೋ ತನಕ ಫೋನ್ ಕೈಯಲ್ಲಿರಬಾರ್ದು ಅಂತ ಹೇಳಿದ್ದೆ ತಾನೆ? ಈಗ ನಿಮ್ ಮೊಬೈಲ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ವಿಜಯ್ ಮೊಬೈಲ್ ತಗೊಂಡು ಮಾತಾಡೋದಕ್ಕೆ ಹೊರಟಿದ್ದೀರಾ? ಅಲ್ಲ ಬಾನು, ಅಷ್ಟೊಂದು ಮಾತಾಡ್ಬೇಕು ಅನ್ನೋ ಅರ್ಜೆನ್ಸಿ ಇದ್ರೆ ನನ್ ಫೋನ್ ತಗೊಂಡು ಮಾತಾಡಿ. ವಿಷಯ ಅದಲ್ಲ ಬಾನು. ಮನೇಲಿ ಎಲ್ಲರೂ ಇದ್ದೀವಿ, ಒಟ್ಟಿಗೆ ಕುತ್ಕೊಂಡು ಮಾತಾಡ್ಬೋದು, ಏನಾದ್ರು ಚರ್ಚೆ ಮಾಡ್ಬೋದು, ತಮಾಷೆ ಮಾಡ್ಬೋದು. ಅದು ಬಿಟ್ಟು ಈ ನಿನ್ ಮಗ ಕುತ್ಕೊಂಡು ಯಾವ್ದೋ ಸಿನಿಮಾ ನೋಡ್ತಾ ಇದ್ದ. ದೇವ್ರೆ, ಕೆಟ್ಟ ಸುದ್ದಿನ ಸುಳ್ಳು ಅಂತ ಹೇಳಿ ಮನಸ್ಸಿಗೊಂದು ಸ್ವಲ್ಪ ಸಮಾಧಾನ ಕೊಟ್ಟೆ. ಆದ್ರೆ ಡಾಕ್ಟರ್ ಇನ್ನೂ ಭರವಸೆ ಕೊಡ್ತಾ ಇಲ್ಲ. ಅವರ ಪಯಣ ಸಾವಿನ ಕಡೆಗೆ ಅಂತಾನೆ ಹೇಳ್ತಾ ಇದ್ದಾರೆ. ಕೈ ಬಿಡಬೇಡ ಅಪ್ಪ, ಅವ್ರಿಗೆ ಪ್ರಾಣ ಕೊಡು, ನಮಗೊಂದು ಬದುಕು ಕೊಡು, ಕಾಪಾಡಪ್ಪ. ತಗೋ ದೇವಸ್ಥಾನಕ್ಕೆ ಹೋಗಿ ಬಂದೆ. ಕುಂಕುಮ ಮತ್ತೆ ಪ್ರಸಾದನ. ಯಾಕೆ ಗೀತಾ, ಈ ಕುಂಕುಮ ಅಳಿಸೋಗುತ್ತೆ ಅಂತ ಆ ಕುಂಕುಮ ತಂದಿದ್ಯೇನೆ? ಹಾಗಲ್ಲ ಅಮ್ಮ, ಇದು ದೇವ್ರ ಪ್ರಸಾದ, ಅಪ್ಪಂಗೆ ಏನೂ ಆಗ್ಬಾರ್ದು ಅಂತ. ಅಂದ್ರೆ ನಿನಗೂ ಭಯ ಬಂದಿದ್ಯಾ? ನಿಮ್ಮಪ್ಪ ಬದುಕಲ್ಲ ಅಂತ ನಿನಗೂ ಅನ್ನಿಸ್ತಿದ್ಯಾ? ಹೇಳೇ ಗೀತಾ, ನಿಮ್ಮಪ್ಪ ಬದುಕಲ್ವೇನೆ? ಮಾತಾಡೆ. ಅದಕ್ಕೆ ದೇವ್ರ ಹತ್ರ ಓಡ್ ಹೋಗಿದ್ದೇನೆ.
ಹೇಳಿ ಗೀತಾ, ನಮ್ಮ ಯಜಮಾನ್ರು ಬದುಕಲ್ವೇನೆ? ಅವ್ರು ಉಳಿಯಲ್ವೇನೆ? ಮಾತಾಡೆ. ಅಮ್ಮ ಭರವಸೆ ಇಟ್ಕೊಳಮ್ಮ. ಇಟ್ಕೊಂಡಿದ್ದೆ ಕಣೆ, ನಿನ್ನ ಮೇಲೂ ನಂಬಿಕೆ ಇಟ್ಕೊಂಡಿದ್ದೆ. ನೀನೇನ್ ಮಾಡಿದೆ? ಆ ಮಂತ್ರಿ ಮಗನ ಜೊತೆ ಜಗಳಕ್ಕಿಳಿದೆ. ಅವನ ವಿರುದ್ಧ ಅನ್ಯಾಯದಲ್ಲಿ ಹೋರಾಡ್ತೀನಿ ಅಂದೆ. ಅದು ಕೇವಲ ನಿನ್ನ ಸಮಸ್ಯೆ ಆಗಿತ್ತು. ಆದ್ರೆ ಅದರ ಪರಿಣಾಮ ಯಾರ ಮೇಲೆ ಆಗ್ತಿದೆ ಹೇಳು? ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಿಮ್ಮ ಅಪ್ಪನ ಮೇಲೆ ಕಡೆ. ಅದೆಲ್ಲ ಮುಗ್ದೋದ್ ಕತೆನಮ್ಮ. ಅದೆಲ್ಲ ಬಿಡು, ಈ ಕುಂಕುಮ ಇಟ್ಕೊಳಮ್ಮ. ಏನೇ ತಗೊಳ್ಳೋದು? ನಮ್ಮ ಸಂಸಾರದ ಕತ್ ಹಿಸ್ಕಿ ಅದು ಒದ್ದಾಡ್ತಾ ಸಾಯ್ತಾ ಇದ್ರೆ ನೀರು ಕೂಡ ಔದಾರ್ಯ ತೋರಿಸ್ತಾ ಇದೆಯಾ? ಇವತ್ತು ನಿನ್ನಿಂದ ನಿಮ್ಮಪ್ಪ ಸಾಯೋ ಪರಿಸ್ಥಿತಿಗೆ ಬಂದಿದ್ದಾರೆ. ನಿಮ್ಮಪ್ಪನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಇಟ್ಕೋ ಗೀತಾ, ಅವತ್ತೇ ನೀನು ನನ್ನ ಪಾಲಿಗೆ ಸತ್ತ ಹಾಗೆ. ಹಲೋ. ಹಲೋ ಡಾಕ್ಟರ್ ಉಮೇಶ್, ನಾನು ಮಿನಿಸ್ಟರ್ ಸೂರ್ಯಪ್ರಕಾಶ್ ಹೆಂಡತಿ ಭಾನುಮತಿ ಮಾತಾಡ್ತಾ ಇದ್ದೀನಿ. ವಿಷಯ ತಿಳಿತು? ಅದೇ, BP ಶ್ರೀನಿವಾಸ್ ಈಸ್ ನೋ ಮೋರ್. ಆಯ್ತು. ಹೀಗಾದಾಗ ಏನ್ ಮಾಡಬೇಕು ಅಂತ ನಾನು ಹೇಳಿದ್ದು ನೆನಪಿದೆ ಮೇಡಮ್. ಈ ಸಾವಿನ ವಿಷಯ ಯಾವುದೇ ಕಾರಣಕ್ಕೂ ಗೀತಾ ಮತ್ತು ಅವ್ರ ತಾಯಿಗೆ ನಾಳೆ ಸಂಜೆವರೆಗೂ ಗೊತ್ತಾಗಬಾರ್ದು. ಪರವಾಗಿಲ್ವೇ? ನಿಮ್ಮ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ. ಮಿಸ್ಟರ್ ಮಿಸ್ಸಸ್ ಅವ್ರ ಮಾತನ್ನ ಮರೆಯೋಕ್ಕಾಗತ್ತಾ ಮೇಡಮ್? ಗುಡ್. ನಾಳೆ ಸಂಜೆ ನಾನು ಫೋನ್ ಮಾಡಿ ಹೇಳಿ ಅನ್ನೋವರೆಗೂ ಶ್ರೀನಿವಾಸ್ ಸತ್ ವಿಷಯ ಯಾರಿಗೂ ಹೇಳಬೇಡಿ. ಬದುಕಿದ್ದಾರೆ, ಕ್ರಿಟಿಕಲ್ ಕಂಡೀಷನ್ ಇದ್ದಾರೆ ಅಂತಾನೆ ಹೇಳ್ತಾ ಹೋಗಿ. ಅದ್ರ ವ್ಯವಸ್ಥೆ ಎಲ್ಲ ಆಗಿದೆ ಮೇಡಮ್. ಹೆಣ ಕಾಯೋಕೆ ನಮ್ಮವ್ರು ರೆಡಿ ಇದ್ದಾರೆ. ಏನ್ ಹೇಳ್ಬೇಕೋ ಅದನ್ನ ಅವರು ಹೇಳ್ತಾರೆ. ಓಕೆ, ಈ ಸಹಾಯಕ್ಕೆ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಬಹುಮಾನ ಸಿಗುತ್ತೆ ಬಿಡಿ. ಗುಡ್ ನೈಟ್. ಡಾಕ್ಟರ್, ಹಾ, ನಮ್ಮಪ್ಪ ಹೇಗಿದ್ದಾರೆ ಡಾಕ್ಟರ್? ಅವರೊಂಥರ ಚೂರೇ ಇಂಪ್ರೂವ್ ಆಗ್ತಾ ಇದ್ದಾರೆ. ಹೌದಾ ಡಾಕ್ಟರ್? ನಿಜ ಹೇಳ್ತಿದ್ದೀರಾ? ಒಳ್ಳೇದಾಯ್ತು. ನಮಗ್ ನಮ್ಮಪ್ಪ ಬಿಟ್ರೆ ಬೇರೆ ಯಾರೋ ಗತಿ ಇಲ್ಲ ಡಾಕ್ಟರ್. ನಮ್ಮ ಅಪ್ಪಂಗೇನಾದ್ರೂ ಆದ್ರೆ ನಾವ್ಯಾರೋ ಬದುಕಿರಲ್ಲ. ನಥಿಂಗ್ ಟು ವರಿ. ಇದೇ ರೀತಿ ಮುಂದುವರೆದ್ರೆ ಅಪಾಯದಿಂದ ಎದ್ದು ಬರ್ತಾರೆ. ಹೌದಾ ಡಾಕ್ಟರ್? ಹಾ, ಕರೆಕ್ಟ್ ಕಂಡೀಷನ್ ನಾಳೆ ಸಂಜೆ ಗೊತ್ತಾಗತ್ತೆ. ಹಾಗಾದ್ರೆ ನಾಳೆ ಸಂಜೆ ಅವ್ರನ್ನ ಎತ್ಕೊಂಡು ಹೋಗ್ಬೋದು. ಐ ಮೀನ್ ಕರ್ಕೊಂಡು ಹೋಗ್ಬೋದು. ನಾನು ಹೇಳ್ತೀನಿ, ನಾಳೆ ಸಂಜೆ ವಿಷಯ ಕ್ಲಿಯರ್ ಆಗತ್ತೆ. ನೀವು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾ, ಬರ್ತೀನಿ.
ಮಾಮ ಥ್ಯಾಂಕ್ಸ್ ಮಾಮ, ನಂಗೋಸ್ಕರ ಇಷ್ಟೊಂದೆಲ್ಲ ಅರೇಂಜ್ ಮಾಡ್ಬಿಟ್ಟಿದ್ಯಾ. ಥ್ಯಾಂಕ್ಸ್ ಅಂದ್ರೆ ಚಿಪ್ಸ್ ಎಲ್ಲ ಹೊಡಿತೀನಿ, ಮುಚ್ಕೊಂಡು ಕುಡಿಯಲ್ಲ ಅದ್ರಕೊಂಬಿಟ್ಟ. ಏ ವಿಜಿ, ನಿನ್ನ ಏಜ್ ದಾಟ್ಕೊಂಡೇ ನಾನು ಬಂದಿರೋದು ಕಣೋ. ನೋಡು, ನೀನು ಡೈಲಿ 2 ಪೆಗ್ ಏರಿಸಿದೆ, ಹಾಸಿಗೆ ಏರಲ್ಲ ಅಂತ ನನ್ಗೆ ಗೊತ್ತು. ಐ ನೋ ದ್ಯಾಟ್. ಏನಾದರೂ ಮಾಡಿ ನೀನು ಪ್ರತಿದಿನ ಔಟ್ ಹೋಗಿ ಏರಿಸ್ಕೊಂಡು ಬರೋದು ನನ್ಗೆ ಗೊತ್ತು. ಏನು ಮಾಡೋದು, ನಾಳೆ ಸಂಜೆ ತನಕ ಹೊರಗಡೆ ಹೋಗಂಗಿಲ್ಲ, ಅಮ್ಮ ಕಟ್ಟಾಕ್ಬಿಟ್ಟಿದ್ದಾಳೆ. ಸೊ ನನ್ನ ಲೆಕ್ಕದಲ್ಲಿ ನಿನಗೆ ಕಾಂಟ್ರಿಬ್ಯೂಷನ್. ಮಾಮ ಮುದ್ದು ಮಾಮ, ಥ್ಯಾಂಕ್ ಯು. ವಿಜಯ್, ಯಾಕೋ ಮುಖ ಒಂಥರ ಟೆನ್ಷನ್ ಆಗಿದೆ? ನಮ್ಮಗ್ದಲ್ಲ, ಚಾನ್ಸೇ ಇಲ್ಲ. ಇದೆ, ಯಾರಾದರೂ ಕ್ಯಾಕರ್ಸ್ ಮುಖಕ್ಕೆ ಪುಕ್ಕಂತ ಹೋಗಿದ್ರೆ ಮುಖ ಹೆಂಗೆ ಇರುತ್ತೆ? ಕನ್ಫರ್ಮ್ ಮುಖದಲ್ಲಿ ಟೆನ್ಷನ್ ಇದೆ. ಎಂಥದ್ದು ಇಲ್ಲ ಮಾಮ. ಅಪ್ಪಿತಪ್ಪಿ ಗೀತಾ ಅಪ್ಪನ ವಿಷಯ ನಿಂಗೇನಾದ್ರು? ವಿಜಿ, ಗೀತಾಳ ಅಪ್ಪ ವಿಷ ಕುಡ್ದು ಅಡ್ಮಿಟೆಡ್ ಟು ಹಾಸ್ಪಿಟಲ್. ಆ ಅಪ್ಪ ಹೊಗೆ ಹಾಕಿಸ್ಕೊಂಡ್ರೆ ಅವಳು ಹುಡ್ಕೊಂಡು ಮನೆ ತನಕ ಬರಲ್ಲ ತಾನೆ. ಬರ್ತೀನಿ ಅಂತ ಫೋನ್ ಮಾಡಿದ್ಲು ಮಾಮ, ಬಂದ್ ನೋಡೆ ಅಂತ ಹೇಳ್ದೆ ನಾನು. ಅಯ್ಯ, ಅದೆಲ್ಲ ಯಾಕೋ ಬೇಕು ನಿಂಗೆ? ಕಚ್ಚೋ ಇರುವೆನ ತಗೊಂಬಂದು ಮೈ ಮೇಲೆ ಬಿಟ್ಕೊಳ್ಳೋದು ಅನ್ನೋದು ಇದಕ್ಕೆ. ನೋಡು ಮಾಮ, ಅವ್ನ್ ಸಾಯ್ಲಿ ಬಿಡು ಅಷ್ಟೇ. ಸಮಸ್ಯೆ ಎದುರಿಸಿ ಬದುಕಕ್ಕಾಗದೆ ಇರೋನು ಎದುರು ಪುಕ್ಲ, ಆದ್ರೆ ಅದನ್ನ ಫೇಸ್ ಮಾಡಿ ಬದುಕೋನು ಗಂಡ್ಸು. ಹಂಗಾದ್ರೆ ಈಗ ನಿನ್ನ ಪ್ರಕಾರ ಗೀತಾ ಗಂಡಸು? ಏ ಮಾಮ, ಇಟ್ ಈಸಿ, ಬಾಯಿಗೆ ಬಂತು ಹೇಳದೆ ಅಷ್ಟೇ. ಏ ವಿಜಯ, ಗೀತಾ ಕಂಡ್ರೆ ನಿಂಗೇನ್ ಅನ್ಸುತ್ತೆ? ಬಚ್ಚಲ್ ಮನೇಲಿ ಜಿರ್ಲೆ ನೋಡಿದ್ರೆ ನಿನ್ಗೇನ್ ಅನ್ಸುತ್ತೆ? ಅಸಹ್ಯದು. ನನಗೂ ಅದೇ. ನೆಕ್ಸ್ಟ್ ಕ್ವಶನ್, ನಿನ್ಗೆ ಆ ರಾಯಚೂರಿನ ಹುಡುಗಿ ಪೂರ್ಣಿಮಾ ಕಂಡ್ರೆ ಏನ್ ಅನ್ಸುತ್ತೆ? ಅಮ್ಮ ನೋಡಿರೋದು, ಅಮ್ಮ ಇಷ್ಟಪಟ್ಟಿದಾರ, ಮನೆಗೆ ಲಕ್ಷಣವಾದ ಸೊಸೆ ಆಗ್ತಾಳೆ. ಕರೆಕ್ಟ್. ಈಗ ನಮ್ಗೆ ಮನೆ ಹೊರಗಡೆ ಅದೆಷ್ಟು ಅವಲಕ್ಷಣಗಳಂತಿದ್ರು, ಮನೆ ಒಳಗಡೆ ಒಂದು ಒಂದು ಲಕ್ಷಣ ಅಂತಂದು ಬೇಕು. ಅದು ಆ ರಾಯಚೂರಿನ ಹುಡುಗಿ ಕರೆಕ್ಟ್ ಮತ್ತೆ ಪರ್ಫೆಕ್ಟ್. ಗೀತಾ ಡಿಫೆಕ್ಟ್.